ಇನ್ನೊಂಚೂರು ರೈಟ್ ಸೈಡ್ ಮೇಲೆ ಸ್ವಲ್ಪ ಹಿಂದೆ ಭಗವತೋ ಹರಹತೋ ಸಮ್ಮಾ ಸಂಬುದ್ಧಸ್ಸ ಗಚ್ಚಾಮಿ ಸಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಸಾಧು ಸಾಧು ಅಂತ ಹೂವು ಹಾಕಿ ಓಕೆ ಹೂವು ಹಾಕಿ ಓಕೆ ಹಂಗೆ ಒಂದು ನಿಮಿಷ ಜಯಂತಿಯ ಕಾರ್ಯಕ್ರಮಕ್ಕೆ ತಾಲೂಕಾಡಳಿತ ಮತ್ತು ಬೌದ್ಧ ಸಮಾಜ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಸೋಮಶೇಖರ್ ಪಶುಪಾಲನಾ ಇಲಾಖೆ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸಿದ್ದಾರೆ. ಅವರು ಬಂದಿದ್ದಾರೆ ಮತ್ತು ಬೌದ್ಧ ಸಮಾಜದ ಎಲ್ಲ ನನ್ನ ಬಂಧುಗಳು ಬಂದಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ತಹಸೀಲ್ದಾರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಒಂದು ತಾಲೂಕಿನ ಸಮಸ್ತ ನಾಗರಿಕರಿಗೂ ಸಾರ್ವಜನಿಕರಿಗೂ ಬುದ್ಧ ಪೂರ್ಣಿಮಾ ಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ಜಯಂತಿ ಮಾಡುವ ಮೂಲ ಉದ್ದೇಶ ನಾವೆಲ್ಲ ಅರ್ಥಕೊಂಡ್ರೆ ಒಳ್ಳೆಯದು. ಜಯಂತಿ ಮಾಡುವ ಮೂಲ ಉದ್ದೇಶ ಮಹಾನ್ ಸಾಧಕರ ಸಾಧನೆಗಳೇನು, ಅವರ ಕೊಡುಗೆಗಳೇನು, ಸಮಾಜಕ್ಕಾಗಲಿ, ಕಟ್ಟಕಡೆಯ ಪ್ರಜೆಗಾಗಲಿ, ಬಡವರಿಗಾಗಲಿ, ದೀನದಲಿತರಿಗಾಗಲಿ, ಹಿಂದುಳಿದ ವರ್ಗಗಳಿಗಾಗಲಿ ಏನು ಆ ಮಹಾ ವ್ಯಕ್ತಿಯಿಂದ ಸಮಾಜಕ್ಕೆ ಕೊಡುಗೆ ಕೊಟ್ಟರು ಅನ್ನೋ ತಿಳ್ಕೊಳ್ಳೋದಕ್ಕೆ ನಾವು ಜಯಂತಿ ಮಾಡ್ತೀವಿ. ಎರಡನೇದಾಗಿ ಆ ಒಂದು ವ್ಯಕ್ತಿ ಯಾವ ಸಿದ್ಧಾಂತಗಳನ್ನ, ಯಾವ ಒಂದು ಕಲ್ಪನೆಗಳನ್ನ, ಯಾವ ಒಂದು ದೃಷ್ಟಿಕೋನದಲ್ಲಿ ಆ ವ್ಯಕ್ತಿತ್ವ ರೂಢಿಸ್ಕೊಂಡು ಆ ಒಂದು ಸಾಧನೆ ಮಾಡಿದ್ರು ಅಂತ ಈ ಎರಡು ವಿಚಾರಗಳನ್ನ ಪರಿಚಯ ಮಾಡಿಕೊಳ್ಳೋದೇ ಎಲ್ಲ ಜಯಂತಿಗಳ ಮೂಲ ಉದ್ದೇಶ. ವಿಶೇಷವಾಗಿ ಬುದ್ಧ ಪೂರ್ಣಿಮಾ ವಿಶೇಷ ಏನಪ್ಪ ಅಂದರೆ, ಈ ಮಹಾ ವ್ಯಕ್ತಿ ಈ ಬರೀ ನಮ್ಮ ಒಂದು ದೇಶಕ್ಕೆ ಸೀಮಿತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಬುದ್ಧ ಪೂರ್ಣಿಮಾ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸೊ ವಿಶ್ವದಲ್ಲೇ ಒಂದು ವಿಶೇಷವಾದಂತಹ ಧರ್ಮ ಆಗ್ಬೋದು, ಒಂದು ಎಲ್ಲರೂ ಇಷ್ಟಪಡುವಂಥ ಒಂದು ಬುದ್ಧನ ಬಗ್ಗೆ ಇವತ್ತು ನೆನೆಸ್ಕೊಂಡು ನಾವೆಲ್ಲರೂ ಕೂಡ ಆ ವ್ಯಕ್ತಿ ಯಾವ್ಯಾವ ಕ್ರಮಗಳನ್ನ, ಯಾವ್ಯಾವ ಒಂದು ವ್ಯಕ್ತಿತ್ವಕ್ಕೆ ಏನು ಬಳಸ್ಕೊಂಡಿದ್ರು, ಯಾವ ಸಿದ್ಧಾಂತಗಳನ್ನ ರೂಪಿಸ್ಕೊಂಡಿದ್ರು ಅದನ್ನೆಲ್ಲ ನಾವೆಲ್ಲ ಮೈಗೂಡಿಸ್ಕೊಂಡು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಮತ್ತೊಮ್ಮೆ ಎಲ್ಲರ ಬುದ್ಧಿಗೆ ನಿಮ್ಮ ಶುಭಾಶಯವಾಗಿ ಈ ತಾಲೂಕಿನಲ್ಲಿ ಅಂಬೇಡ್ಕರ್ ಪುತ್ಥಳಿಯ ಮುಂಭಾಗದಲ್ಲಿ ಆಯೋಜನೆ ಮಾಡಿದ್ದು ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸ್ಕೊಳ್ತಾ, ಈ ಧರ್ಮ ಮನುಷ್ಯನನ್ನ ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ಗುರುತಿಸುವಂಥದ್ದು ಈ ಧರ್ಮ ಆಗಿರ್ತದೆ. ಆ ಧರ್ಮ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಅತಿ ಯಥೇಚ್ಛವಾಗಿ ಬಳಕೆ ಆಗ್ತಾ ಇರುವಂಥ ಧರ್ಮ ಅನ್ನೋದಾದರೆ ಈ ಬೌದ್ಧ ಧರ್ಮ ಆಗಿರ್ತದೆ. ಸುಮಾರು ಈ ಭೂಮಿಯ ಮೇಲೆ 150 ದೇಶಗಳು ಇವತ್ತು ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾ ತಮ್ಮ ಜೀವನವನ್ನು, ತಮ್ಮ ದೇಶಗಳನ್ನು ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮಕಾರಗಳ ಒಂದಿಗೆ ಇವತ್ತು ಜೀವನವನ್ನು ನಡೆಸ್ತಾ ಇರುವಂಥ ಒಂದು ಧರ್ಮ ಬೌದ್ಧ ಧರ್ಮ ಆಗಿರುತ್ತೆ. ಹಾಗಾಗಿ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಒಂದು 200ರಿಂದ 300 ಕುಟುಂಬಗಳು ಬೌದ್ಧ ಧರ್ಮವನ್ನು ಪಾಲನೆ ಮಾಡುತ್ತಾ
ತಮ್ಮ ಜೀವನವನ್ನ ವೈಜ್ಞಾನಿಕವಾಗಿ ಚಿಂತನೆಗೆ ಒಳಪಡಿಸ್ತಾ ಮೌಢ್ಯ ಮತ್ತು ಮೂಢನಂಬಿಕೆಗಳನ್ನು ಬದಿಗೊತ್ತಿ ಇವತ್ತು ಬೌದ್ಧರ ಒಂದು ಚಿಂತನೆಗಳೊಳಗಾಗಿ ಮತ್ತು ಪಂಚಶೀಲಗಳನ್ನು ಪಾಲನೆ ಮಾಡುತ್ತಾ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬೌದ್ಧ ಸಮಾಜ ಕಾರ್ಯಪ್ರವೃತ್ತವಾಗಿದೆ ಬಂಧುಗಳೇ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ದಲಿತ ಬಂಧುಗಳು ಹೆಚ್ಚಿನದಾಗಿ ಶೋಷಿತರು ಸಮಾನತೆಗಾಗಿ ಹೋರಾಡಿದಂಥವರು. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಒಂದು ಅಣತೆಯಂತೆ ಇವತ್ತು ನಾವು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅನ್ನೋದಕ್ಕಿಂತ ನಮ್ಮ ಅನುಸರಿಸಿ ಮರಳಿ ಮನೆಗೆ ಅಂತ. ಇದು ಬೌದ್ಧ ಧರ್ಮ ನಮ್ಮ ಭಾರತ ದೇಶದ ಮೂಲ ಧರ್ಮ ಆಗಿದೆ. ಇದು ಭಾರತೀಯರ ಮೂಲ ಧರ್ಮ ಇದು ಅಂತ ನಾವು ಭಾವಿಸ್ಕೊಳ್ತಾ ಇವತ್ತು ಬೌದ್ಧ ಧರ್ಮದ ಪಂಚಶೀಲಗಳನ್ನು ನಾವು ಒಳಗೊಂಡಂತೆ ಪಾಲನೆ ಮಾಡಿಕೊಳ್ತೆ ಅನುಸರಿಸ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ದಲಿತ ಬಂಧುಗಳು ಇವತ್ತು ಸಹಕರಿಸಿ ತದನಂತರದಲ್ಲಿ ಬಹಳಷ್ಟು ಇತಿಹಾಸಗಳು ಮರಳಿ ಮುಗಿದೋಗಿದ್ರು ಕೂಡ ಸ್ವತಂತ್ರ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧ ಧರ್ಮ ಪ್ರಚಾರಕ್ಕೋಸ್ಕರ ತಮ್ಮ ಪ್ರಾಣವನ್ನು ಪಣವಿಟ್ಟು ಹಲವಾರು ವರ್ಷಗಳ ಅಧ್ಯಯನದಿಂದ ಮೂಡಿದಂತಹ ಬುದ್ಧ ಮತ್ತು ಆತನ ಧರ್ಮ ರಚನೆಯಲ್ಲಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ದೇಶದಲ್ಲಿ ಬೌದ್ಧ ಧರ್ಮ ಏನು, ಅದರ ಪಾತ್ರ ಏನು, ಅದು ನಡೆದು ಬಂದ ದಾರಿ ಏನು, ಅದರ ಮೂಲ ಏನು ಅನ್ನೋದನ್ನ ತುಂಬ ಸಮಗ್ರವಾಗಿ ಅಧ್ಯಯನ ಮಾಡಿ ಸಂಶೋಧನಾ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ಬುದ್ಧ ಮತ್ತು ಆತನ ಧಮ್ಮ. ನಾವೆಲ್ಲದನ್ನು ಒಂದ್ಸರಿ ಓದದೆ ಏನೇನೋ ಮಾತಾಡೋದು ತಪ್ಪಾಗುತ್ತೆ. ಬುದ್ಧ ಮತ್ತು ಆತನ ಧಮ್ಮ ಅಂಬೇಡ್ಕರ್ ಅವರೇ ಬರೆದಿರುವಂಥ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕವನ್ನು ಓದಬೇಕು. ಓದೋದ್ರ ಮೂಲಕ ವೈಚಾರಿಕ ಹಿನ್ನೆಲೆ ಏನು, ವೈಜ್ಞಾನಿಕ ಹಿನ್ನೆಲೆ ಏನು, ಬುದ್ಧ ಏನನ್ನ ನಂಬಿದ್ರು, ಏನನ್ನ ನಂಬಿರಲಿಲ್ಲ ಅನ್ನೋದು ಅದರಲ್ಲಿ ತುಂಬ ವಿಷಯಗಳು ಅಡಕವಾಗಿದೆ. ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಒಂದು ಬೌದ್ಧ ಧರ್ಮದ ಬಗ್ಗೆ ಕ್ಲಾರಿಟಿ ಅಂದರೆ ಸ್ಪಷ್ಟತೆ ಸಿಗುತ್ತೆ. ಸ್ಪಷ್ಟತೆ ಇಲ್ಲದೆ ಏನೇ ಆಚರಣೆ ಮಾಡಿದ್ರು ಅದು ಏನು ಹಿಂದೂ ಧರ್ಮದೊಳಗು ಒಂದು ಅಂತ ಆಗ್ಬೋದು. ಆ ಥರ ಆಗಬಾರ್ದು. ಯಾಕಂದರೆ ವೈಜ್ಞಾನಿಕ ಚಿಂತನೆಯನ್ನು ಒಳಗೊಂಡಂಥ ಮಾನವನ ಕಲ್ಯಾಣವೇ ಮುಖ್ಯ ಗುರಿಯಾಗಿರ್ತಕ್ಕಂಥ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಬೌದ್ಧ ಧರ್ಮ ಮಾತ್ರ. ಈ ಜಗತ್ತಲ್ಲಿ ಬಹುತೇಕ ಧರ್ಮಗಳು ಮೂಢನಂಬಿಕೆಯನ್ನ, ದೇವರ ಆರಾಧನೆಯನ್ನ ನೆನಪಿಸ್ತವೆ ಹೊರತು ಮಾನವನ ಕಲ್ಯಾಣವನ್ನು ಕುರಿತು ಯಾವ ಧರ್ಮನೂ ಮಾತಾಡೋದಿಲ್ಲ. ಮಾನವನ ಕಲ್ಯಾಣದ ಕುರಿತು, ಮಾನವನ ಅಭಿವೃದ್ಧಿಗೋಸ್ಕರ ಸ್ವಯಂ ಪ್ರೇರಣೆಯಿಂದ ಏನಾದರೂ ಬದಲಾವಣೆ ಸಾಧ್ಯ ಆಗುತ್ತೆ ಈ ಜಗತ್ತಲ್ಲಿ ಅನ್ನೋದನ್ನು ಹೇಳ್ಕೊಟ್ಟ ಮೊದಲೇ ಧರ್ಮ ಯಾವುದಂದ್ರೆ ಅದು ಬೌದ್ಧ ಧರ್ಮ ಮಾತ್ರ. ಹಾಗಾಗಿ ಭಗವಾನ್ ಬುದ್ಧರ ಬಗ್ಗೆ ಹೇಳ್ತಾ ಇದ್ರೆ ಸಾಕಷ್ಟು ದಿನ ಸಾಕಾಗೋದ್ರಲ್ಲಿ ನಮಗೆ ಸಮಾವೇಶಗಳ ಸಮ್ಮೇಳನಗಳನ್ನೇ ಮಾಡಬೇಕಾಗತ್ತೆ. ಈ ದಿನ ನಾನು ತುಂಬ ಸೂಕ್ಷ್ಮವಾಗಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಬೌದ್ಧನ 3 ತತ್ವಗಳು ಏನಪ್ಪ ಅಂದರೆ ಪ್ರೀತಿ, ಕರುಣೆ ಮತ್ತು ಮೈತ್ರಿ. ಈ 3 ಅಂಶಗಳನ್ನ ನಾವು ಅಳವಡಿಸ್ಕೋಬೇಕಾಗಿದೆ. ನಮಗೆ ನಾವು ಜನರಿಗೆ ತೋರಿಸೋದಕ್ಕಿಂತ ಮುಂಚೆ ನಮಗೆ ನಾವು ಅದನ್ನು ಅರ್ಪಣೆ ಮಾಡ್ಕೋಬೇಕು. ಅದ್ರ ಬಗ್ಗೆ ಸ್ವಲ್ಪ ವಿಶದವಾಗಿ ಹೇಳ್ತೀನಿ. ಪ್ರೀತಿ ಅಂದ್ರೆ ಏನು ಅಂತ. ಪ್ರೀತಿ ಅಂದ್ರೆ ಎಲ್ಲರನ್ನ ಪ್ರೀತಿಸೋದ್ರ ಜೊತೆಗೆ ಮೊದಲು ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು ಅಂತ. ಏನಂತ? ಮೊದಲು ನಮ್ಮನ್ನ ನಾವು ಹೆಂಗೆ ಪ್ರೀತಿ ಮಾಡ್ಕೋಬೇಕು? ನಮಗೆ ನಾವು ಶಿಕ್ಷಣವನ್ನ ಸರಿಯಾಗಿ ಕೊಟ್ಕೋಬೇಕು, ನಮಗೆ ನಾವು ಆರೋಗ್ಯವನ್ನ ಸರಿಯಾಗಿ ಕೊಟ್ಕೋಬೇಕು, ನಮಗೆ ನಾವು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಮಾಡ್ಕೋಬೇಕು, ನಮ್ಮನ್ನ ಅಭಿವೃದ್ಧಿ ನಾವೇ ಮಾಡ್ಕೋಬೇಕು. ಇದು ನಮ್ಮನ್ನ ಪ್ರೀತಿಸುವಂತ ವಿಧಾನ. ಬೇರೆಯವ್ರನ್ನ ಪ್ರೀತಿಸೋ ಮಾಡೋದಕ್ಕಿಂತ ಮುಂಚೆ, ಬೇರೆಯವ್ರನ್ನ ಅಭಿವೃದ್ಧಿ ಮಾಡೋದಕ್ಕಿಂತ ಮುಂಚೆ, ಬೇರೆಯವ್ರಿಗೆ ತಿಳುವಳಿಕೆ ಹೇಳೋದ್ರ ಮುಂಚೆ ನಾವು ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅದು ಪ್ರೀತಿಯ ಮಾರ್ಗ. ಪ್ರೀತಿ. ಕರುಣೆ ಅಂದ್ರೆ ಬೇರೆಯವ್ರಿಗೆ ಕರುಣೆ ತೋರಿಸೋಕ್ಕಿಂತ ಮುಂಚೆ ನಮ್ಮನ್ನ ನಾವು ಕರುಣೆಯಿಂದ ನೋಡ್ಕೋಬೇಕು, ನಮ್ಮ ದೇಹವನ್ನ ಸರಿಯಾಗಿ ಇಟ್ಕೋಬೇಕು, ನಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೋಬೇಕು. ಅದು ಕರುಣೆ ನಮಗೆ ನಾವು ತೋರಿಸ್ಕೊಳ್ಳುವಂಥದ್ದು. ನಮ್ಗೆ ಆರೋಗ್ಯ ಕೆಟ್ಟಾಗ ಏನು ಮಾಡ್ಕೋಬೇಕು? ನಮ್ಮ ದೇಹವನ್ನ ಸರಿಯಾಗಿ ಸುರಕ್ಷಿತವಾಗಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಕರುಣೆ. ನಮ್ಮ ದೇಹನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಬೇರೆ ಸಮಾಜನ ನೋಡೋದು ಹೇಗೆ? ಹಾಗಾಗಿ ಕರುಣೆ ನಮಗೆ ನಾವು ತೋರಿಸ್ಬೇಕು, ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಮತ್ತೆ ಮೈತ್ರಿ ಅಂತ ಬಂದಾಗ ನಾವು ಮೊದಲು ನಮ್ಮ ಅಣ್ಣ ತಮ್ಮನ ಜೊತೆ ಹೆಂಗಿದ್ದೀವಿ, ಸಮಾಜ ಬಿಡಿ, ಮೊದಲು ನೋಡ್ಕೊಳ್ದೆ ನಮ್ಮ ಅಕ್ಕ ತಂಗಿರನ್ನ ಸರಿಯಾಗಿ ನೋಡ್ಕೊಳ್ದೆ, ನಮ್ಮ ಅಣ್ಣ ತಮ್ಮಂದ್ರನ್ನ ಸರಿಯಾಗಿ ನೋಡ್ಕೊಳ್ದೆ ನಾವು ಹೋಗಿ ಸಮಾಜ ಉದ್ಧಾರ ಮಾಡ್ತೀವಿ ಅಂದ್ರೆ ಅದಾಗ್ತದಾ? ಇಲ್ಲೊಂದು ಅಲ್ಲೊಂದು ಆಗೋದಿಲ್ವಾ? ಬುದ್ಧರು ಹೇಳೋದೇನು ಅಂದ್ರೆ ಸತ್ಯ ಅನ್ನೋದು 3 ಮಾರ್ಗ ಅನುಸರಿಸುತ್ತೆ. ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇರುತ್ತದಲ್ಲ ಅದನ್ನೇ ಸತ್ಯ ಅನ್ನೋದು. ಯಾವ್ದ್ಯಾವುದು? ಪ್ರಾರಂಭ, ಮಧ್ಯಮ ಮತ್ತು ಅಂತ್ಯದಲ್ಲಿ ಯಾವುದು ಒಂದೇ ತರ ಇರುತ್ತೆ, ಯಾವುದೇ ಬದಲಾವಣೆಗೆ ಒಳಪಡೋದಿಲ್ವೋ ಅದನ್ನ ಸತ್ಯ ಅಂತ. ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವಕ್ಕೆ ಶಾಂತಿ, ಕರುಣೆ, ಮೈತ್ರಿಯನ್ನು ಮೂಡಿಸುತ್ತಾ ಭಗವಾನ್ ಬುದ್ಧರ 2570ನೇ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ.
ನಮ್ಮೆಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳು. ಹಾಗೆಯೇ ಇವತ್ತು ಹೊಸಕೋಟೆಯಲ್ಲಿ ನಮ್ಮ ಅವಿಮುಕ್ತೇಶ್ವರ ಜಾತ್ರೆ ಕೂಡ ನಡೀತಾ ಇದೆ. ಅದು ಪ್ರತಿ ವರ್ಷನೂ ನಾನು ಹುಟ್ಟಿದಾಗ್ಲಿಂದ ನೋಡ್ತಿದ್ದೀನಿ. ಅದು ಪ್ರತಿ ವರ್ಷನೂ ಬುದ್ಧ ಪೌರ್ಣಿಮೆ ದಿನನೇ ನಡೆಯುತ್ತೆ. ಬುದ್ಧ ಪೌರ್ಣಿಮೆ ದಿನನೇ ನಡೆಯುತ್ತೆ. ಯಾಕೆ ಅನ್ನೋದನ್ನ ಇದು ಹುಡುಕ್ತಾ ಹೊಟ್ರೆ ಅವಿಮುಕ್ತೇಶ್ವರ ಅಂತಕ್ಕಂಥವ್ರು ಅದು ಹಿಂದೆ ಬುದ್ಧನೇ ಆಗಿದ್ದ ಅಂತೇಳಿ ನನ್ನ ಭಾವನೆ ಕೂಡ. ಅನೇಕ ಆ ದೇವಸ್ಥಾನವನ್ನು ಕೂಡ ನೋಡಿದಾಗ ಅದು ಬುದ್ಧನಿಗೆ ಎಲ್ಲೋ ರಿಲೇಟೆಡ್ ಇದೆ ಅನ್ನೋದು ನನ್ನ ಭಾವನೆ. ಅದನ್ನ ಸರ್ಕಾರಗಳು ಅದನ್ನ ಉತ್ಕಲನವನ್ನ ಮಾಡಿ ಸಂಶೋಧನೆಯನ್ನ ಮಾಡಿ ಅದು ಅವಿಮುಕ್ತೇಶ್ವರ ನಿಜವಾಗ್ಲೂ ಬುದ್ಧನ ಅಥವಾ ಈ ಅವಿಮುಕ್ತೇಶ್ವರ ಇನ್ಯಾರು ಅನ್ನೋದರ ಬಗ್ಗೆ ಸರ್ಕಾರಗಳು ಸಂಶೋಧನೆ ಮೂಲಕ ತಿಳಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದೀವಿ. ಈಗಾಗಲೇ ನೋಡಿದ್ದೀರಾ, ಸಾಮ್ರಾಟ್ ಅಶೋಕ ತನ್ನ ಆಡಳಿತಾವಧಿಯಲ್ಲಿ 8,400 ಬೌದ್ಧ ವಿಹಾರ 84,000 ಬೌದ್ಧ ಸ್ತೂಪಗಳನ್ನ ಈ ದೇಶದಲ್ಲಿ ಕಟ್ಟಿಸಿದ್ರು. ಆ ಕಟ್ಟಿಸಿದಾಗ ಈ ದೇಶದಲ್ಲಿ ಇರ್ತಕ್ಕಂಥ ಬೌದ್ಧ ಸ್ತೂಪಗಳು ಈ ಬ್ರಾಹ್ಮಣಶಾಹಿ ವ್ಯವಸ್ಥೆಗೆ ಸಿಕ್ಕಿ ಅನೇಕ ಹಿಂದೂ ದೇವಸ್ಥಾನಗಳಾಗಿ ಕೆಲವು ಮಸೀದಿಗಳಾಗಿ ಅಲ್ಲಿ ರೂಪುಗೊಂಡವು. ಅದನ್ನು ಹುಡುಕ್ತಾ ಹೊಟ್ರೆ ಅವಿಮುಕ್ತೇಶ್ವರ ಕೂಡ ಇವತ್ತು ಬುದ್ಧ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಕೂಡ ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಯಾಕಪ್ಪ ಇದನ್ನ ಹೇಳ್ತೇನೆ, ಪ್ರತಿ ವರ್ಷ ಹುಣ್ಣಿಮೆ ದಿನನೇ ಆಗುತ್ತೆ. ಬೇರೆ ಬೇರೆ ಜಾತ್ರೆಗಳು ದಿನಾಂಕಗಳನ್ನು ನಿಗದಿಪಡಿಸಿದ್ರೆ ಈ ಜಾತ್ರೆಗೆ ಡೇಟ್ ಇಲ್ಲ. ಹುಣ್ಣಿಮೆ ಯಾವತ್ತು ಬರುತ್ತೆ, ಬುದ್ಧ ಪೌರ್ಣಿಮೆ ಯಾವತ್ತು ಬರುತ್ತೆ, ಆವತ್ತೇ ಈ ಜಾತ್ರೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಸಂಶೋಧನೆ ಆಗಲಿ ಅನ್ನೋದನ್ನ ಹೇಳ್ತಾ ಅದನ್ನೇ ಮುಂದುವರಿಸ್ತಾ ಹೋದ್ರೆ ನೋಡಿ, ನಮ್ಮ ತಾಲೂಕ್ ಕಚೇರಿ ಮುಂದೆ ಅರಳಿ ಒಂದು ಬೃಹತ್ ಒಂದು 500-600 ವರ್ಷಗಳ ದೊಡ್ಡ ಅರಳಿ ಮರ ಇದೆ. ಹಾಗೆ ಪಕ್ಕದಲ್ಲೇ ಅರಳಿ ಕಟ್ಟೆಗಳಿದಾವೆ. ತಾಲೂಕಿನ ಎಲ್ಲ ಕಡೆ ನಾವು ಹುಡುಕ್ತಾ ಹೋದ್ರೆ, ನಗರದಲ್ಲೂ ಕೂಡ ಹುಡುಕ್ತಾ ಹೋದ್ರೆ ಎಲ್ಲ ನೋಡಿ ಅರಳಿ ಕಟ್ಟೆಗಳಿದಾವೆ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಆ ಅರಳಿ ಮರದ ಬೋಧಿ ವೃಕ್ಷದ ಕೆಳಗೆ. ಆ ಎಲ್ಲ ಕೂಡ ಬುದ್ಧನ ಧಮ್ಮಕ್ಕೆ ಮತ್ತು ಬುದ್ಧನಿಗೆ ರಿಲೇಟಿವ್ ಆಗಿರ್ತದೆ. ಅದರಿಂದ ಇದು ಸಂಶೋಧನೆ ಆಗಿ ಅವಿಮುಕ್ತೇಶ್ವರ ಯಾರು ಅನ್ನೋದು ಸರ್ಕಾರಗಳು ಅದನ್ನು ಸಂಶೋಧನೆ ಮೂಲಕ ತಿಳಿಸಬೇಕು. ಅದೇನಾದ್ರೂ ಬುದ್ಧನೇ ಆಗಿದ್ರೆ ಅದು ಬೌದ್ಧ ಧರ್ಮಕ್ಕೆ ಮಂದಿರವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತೇನೆ. ನಮ್ಗೆಲ್ಲರಿಗೂ ಕೂಡ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ತಮ್ಗೆಲ್ರಿಗೂ ಕೂಡ ಬುದ್ಧ ಪೌರ್ಣಿಮೆ ಶುಭಾಶಯಗಳನ್ನ ಕೋರ್ತಾ ಜೈ ಭೀಮ್, ಜೈ ಭಾರತ್. ಈ ಕಡೆ ತಿರ್ಗಮ್ಮ ಪುಟಿ ನೋಡಮ್ಮ. ಪೌರ್ಣಿಮೆಯನ್ನು ಆಚರಣೆ ಮಾಡೋದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಸ್ವಾಗತವನ್ನ ಕೋರಿದೆ. ಈಗ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿ ತಮ್ಮೆಲ್ಲರಿಗೂ ಕೂಡ ಈ ಬುದ್ಧ ಪೌರ್ಣಿಮೆಯ ಅಂಗವಾಗಿ ಭಗವಾನ್ ಬುದ್ಧರ ಆ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಎಲ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇಡೀ ಹೊಸಕೋಟೆ ತಾಲೂಕಿನಾದ್ಯಂತ ಇರ್ತಕ್ಕಂಥ ಬುದ್ಧ ಬಂಧುಗಳ ಎಲ್ಲರ ಪರವಾಗಿ ಇಡೀ ಹೊಸಕೋಟೆ ನಗರದಲ್ಲಿ ವಾಸವಾಗಿರ್ತಕ್ಕಂಥ ಜಗತ್ತಿನ ಎಲ್ಲ ಜನರಿಗೂ ಕೂಡ ಸುಖ, ಶಾಂತಿ, ಮೈತ್ರಿ ಮತ್ತೆ ಭ್ರಾತೃತ್ವ ಇರಲಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಅಂತಿಮವಾಗಿ ಮುಕ್ತಾಯ ಆಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ